ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಯುವಕರು ಈ ಸ್ಥಳೀಯ ಭಾಷಿಕರನ್ನು ಬ್ಯಾಂಕ್ ನೌಕರಿಗಳಿಗೆ ನೇಮಿಸಿ ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಸರ್ ಅಂತೇಳಿ ನನಗೆ ಇದನ್ನು ಕಳಿಸಿದ್ರು. ಬಹಳ ಖುಷಿಯಾಗಿ ಹೇಳ್ತಾ ಇದ್ರು. ಸರ್ ನನಗೇನು ಖುಷಿಯಾಗಿಲ್ಲ. ಯಾಕಂದ್ರೆ ಈ ಹಕ್ಕು ನನಗೆ ಮೊದಲೇ ಇತ್ತು. ಮೊದಲೇ ಇದ್ದದನ್ನೇ ಕಿತ್ಕೊಂಡ್ರು ಇವರೇ ಬಂದು. ಈಗ ಮತ್ತೆ ಕೊಡ್ತೀನಿ ಅಂತ ಹೇಳಿದರೆ, ಈ ಕೊಡ್ತೀನಿ ಅಂತಲೂ ಹೇಳ್ತಾ ಹೋಗ್ತಾನೂ ಭಾಳ ವರ್ಷ ಆಯ್ತು ಇವರು. ಆದರೆ ಯಾವ ರೀತಿ ಕೊಟ್ಟಿದ್ದಾರೆ ಏನು ಇದ್ರ ಹಿಸ್ಟ್ರಿ ನಿಮಗೆ ಗೊತ್ತಿರಲಪ್ಪ. ಹೋರಾಟಗಾರರಿಗೆ, ಈ ಹೊಸದಾಗಿ ಸೇರ್ಕೊಂಡ್ರು ಕಾಂಪಿಟೇಟಿವ್ ಫೀಲ್ಡ್ಗೆ ಸೇರ್ಕೊಂಡ್ರು ಹುಡುಗರಿಗೆ ಈ ವಿಡಿಯೋ ಕಂಪಲ್ಸರಿಯಾಗಿ ತಿಳಿಸ್ರಿ. ಸುಮ್ಮನೆ ಯಾರೋ ಹೋರಾಟ ಮಾಡ್ತಾರೆ, ಯಾವುದೋ ನಾನಂತೂ ಓದ್ಕೊಂತ ಕೂತ್ಕೊಂತೀನಿ ನನಗೆ ಜಾಬ್ ಸಿಗುತ್ತೆ ಅಂತ ಭ್ರಮೆಯೊಳಗೆ ಮಾತ್ರ ಬದುಕಿಬಿಡ್ರಿ. ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕಂದ್ರೆ ಭಾಳ ಕಷ್ಟ ಇದೆ. ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸ್ತಾ ಇಲ್ಲ, ನಮಗೆ ರೂಲ್ಸ್ಗಳನ್ನು ಚೇಂಜ್ ಮಾಡಿ ಮೋಸ ಮಾಡ್ತಾ ಇದ್ರೆ ಏನು ಎತ್ತ ನಿಮಗೆ ಇಲ್ಲಿ ತಿಳಿಸ್ತೀನಿ. ಈಗ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋರು ನೇಮಕಾತಿ ಯಾಕಾದರು? 2014 ಮೊದಲು ರೂಲ್ಸ್ ಏನಿತ್ತಪ್ಪ ಅಂದರೆ, ಕರ್ನಾಟಕ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಸ್ಥಳೀಯ ಭಾಷೆಗಳನ್ನು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಈಗ ಕನ್ನಡ ಹೇಳ್ತೀನಿ ನಿಮಗೆ. ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಕಲ್ತಿದ್ರೆ ಮಾತ್ರ ನಿಮಗೆ RRB ಬ್ಯಾಂಕಿಂಗ್ಸ್ ಅಂತ ಬರ್ತವೆ, ರೀಜನಲ್ ರೂರಲ್ ಬ್ಯಾಂಕ್. ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ನೀನು ಕನ್ನಡ ಕಲ್ತಿರಲೇಬೇಕು. SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಮೆನ್ಷನ್ ಆಗಿರಬೇಕು ಅದು. ಅಂದರೆ ಮಾತ್ರ ನೀನು ಅಪ್ಲಿಕೇಶನ್ ತೊಗೊತಿತ್ತದು. ಇಲ್ಲಾಂದರೆ ಯು ಆರ್ ನಾಟ್ ಅಲೌಡ್. ಇವ್ರು ಏನು ಮಾಡಿದ್ರು, ಅದನ್ನು ಕಿತ್ತಾಕಿದ್ರು 2014ರಲ್ಲಿ. ಕಿತ್ತಾಕಿ ಏನು ಮಾಡಿದ್ರು, ಯಾರು ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರು. ಅವಾಗ ಹಳ್ಳಿಗಳಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಅವ್ರು ಬಂದರು. ಅವು ಹಿಂದಿಯಲ್ಲಿ ಮಾತಾಡ್ತಿದ್ವು, ತೆಲುಗುದಲ್ಲಿ ಮಾತಾಡ್ತಿದ್ರು. ಅವ್ರ ಭಾಷೆ ಬಗ್ಗೆ ನಮಗೆ ಬೇಜಾರಿಲ್ಲ ರೀ. ಅವ್ರಿಗೂ ನೌಕರಿ ಮಾಡೋರಿಗೂ ತೊಂದರೆ ಆಯಿತು. ಅವ್ರಿಗೆ ಒಂದು ರೂಲ್ಸ್ ಮಾಡಿದರು, ನೀನು ಎಲ್ಲಿ ಬೇಕಾದ್ರೂ ಮೊದಲು ಜಾಯ್ನ್ ಆಗಪ್ಪ, ಬಂದು 6 ತಿಂಗಳಲ್ಲಿ ನೀನು ಕನ್ನಡ ಕಲಿಯಂತೆ ಅವನಿಗೆ ಒಂದು ಆಪ್ಷನ್ಸ್ ಕೊಟ್ಟರು. ಯಾರೂ ಕಲೀಲಿಲ್ಲ ಅವರು, ಅವ್ರಿಗೆ ಅವಶ್ಯಕತೆನೂ ಬಿಡ್ತಿರ್ಲಿಲ್ಲ ರೀ. ನಂತರ ಏನಾಯಿತು, ಯುವಕರ ಜಾಬ್ಗಳು ಭಾಳಷ್ಟು ಕಳ್ಕೊಂಡ್ರು. ಕನ್ನಡ ಬೇರೆ ಬೇರೆ ಭಾಷೆ ಅಷ್ಟೊಂದು ಕಾಂಪಿಟೇಟಿವ್ ನಮ್ಮಲ್ಲಿ, ಅದನ್ನು ಒಪ್ಕೋಬೇಕು. ನಮ್ಮಲ್ಲಿ ಕಾಂಪಿಟೇಟಿವ್ನೆಸ್ ಕಡಿಮೆ ಇದೆ ನಮ್ಮ ಹುಡುಗರಲ್ಲಿ, ಇನ್ನೂ ಆ ಲೆವೆಲ್ಗೆ ಬೆಳೆದಿಲ್ಲ ಇವರು. ಆಮೇಲೆ ನಂತರ 2014ರಲ್ಲಿ ತಿದ್ದುಪಡಿ ಮಾಡಿದ್ರ ವಿರುದ್ಧ ಬಹಳಷ್ಟು ಯುವಕರು ಅಪ್ರೋಚ್ ಮಾಡಿದಾಗ ತೇಜಸ್ವಿ ಸೂರ್ಯ ಅವರೆಲ್ಲ ಹೋಗಿ ನಿರ್ಮಲಾ ಸೀತಾರಾಮನ್ ಅದು ಈ ಥರ ಸಮಸ್ಯೆ ಆಗಿದೆ, ನೀವು 2014ರಲ್ಲಿ ತಿದ್ದುಪಡಿ ಏನು ಮಾಡಿದಿರಲ್ಲ, ರೂರಲ್ ಬ್ಯಾಂಕ್ನಲ್ಲಿ ಕೇಳ್ತಾ ಇದ್ದಾರೆ. ನಾವು ಎಲ್ಲ ಬ್ಯಾಂಕ್ನಲ್ಲೂ ಕೇಳಿರಲಿಲ್ಲ. ರೂರಲ್ ಬ್ಯಾಂಕ್ನಲ್ಲಿ ಮೊದಲು ಏನು ರೂಲ್ಸ್ ಇತ್ತು ಅದೇ ರೂಲ್ಸನ್ನು ತೊಗೊಂಡು ಬರ್ರಿ. ಕನ್ನಡಿಗರನ್ನ ಕನ್ನಡದಲ್ಲಿ ಕೆಲಸ ಮಾಡಕ್ಕೆ ಬಿಡಿ, ಆಂಧ್ರದಲ್ಲಿ ಮಾಡಕ್ಕೆ ಬಿಡಿ. ಯಾಕೆ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡ್ತೀರಾ? ಲೋಕಲಲ್ಲಿ ರೈತರು ಇರ್ತಾರೆ, ಅವ್ರಿಗೆ ಬೇರೆ ಭಾಷೆ ಬರ್ತಿರೋದಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿ ಹೇಳಿದರು. ಹೌದಾ, ಹಂಗಾಗಿದೆ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕಳಿಸಿದರು. ಆದರೆ ಏನು ಮಾಡಿದ್ರು ಅವರು, ಬರೀ ಎಕ್ಸಾಮಿನೇಷನ್ ಮೆಥಡನ್ನು ಚೇಂಜ್ ಮಾಡಿದರು. ಕನ್ನಡ, ಇಂಗ್ಲೀಷ್, ಹಿಂದಿ ಅಥವಾ ಲೋಕಲ್ ಅವ್ರದ್ದು ಯಾವ ಭಾಷೆ ಇರುತ್ತೆ ಆ ಭಾಷೆಗೆ 13 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮಿನೇಷನ್ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಏನು ಲಾಭ ಆಗಲಿಲ್ಲ. ಬ್ಯಾಂಕಿಂಗ್ ಓದೋರು ಆಲ್ಮೋಸ್ಟ್ ಇಂಗ್ಲೀಷ್ನಲ್ಲೇ ಓದ್ತಾರೆ, ಇಂಗ್ಲೀಷ್ನಲ್ಲೇ ಅವರು ಪಾರ್ಟಿಸಿಪೇಟ್ ಮಾಡೋದು. ಕನ್ನಡಿಗರಿಗೆ ಅದರಿಂದ ಏನು ಲಾಭ ಆಗಲಿಲ್ಲ. ಸುಮ್ಮನೆ ಮೊಸಳೆ ಕಣ್ಣೀರು ಹಾಕಿ ಮೂಗಿಗೆ ತುಪ್ಪ ಸವರಿಸಿ ಕಳಿಸ್ಬಿಟ್ರು. 2022ರಲ್ಲಿ ಅದನ್ನೇ ಅನೌನ್ಸ್ ಮಾಡಿ, ಎಲ್ಲ ರೂರಲ್ ಬ್ಯಾಂಕ್ಗಳಲ್ಲಿ ಬ್ಯಾಂಕಿಂಗ್ನಲ್ಲಿ ಭಾಳ ಜಗಳ ಆಗ್ತಾ ಇದೆ, ಕನ್ನಡಿಗರಿಗೆ ಅಥವಾ ಬೇರೆ ಭಾಷಿಗರಿಗೆ ಜಗಳ ಆಗ್ತಾ ಇದೆ, ಬ್ಯಾಂಕ್ನಲ್ಲಿ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ನೀವು ಅದನ್ನು ಸರಿಪಡಿಸಿ ಅವ್ರಿಗೆ ಕನ್ನಡ ಕಲಿಸಿ ಅಂತೇಳಿ ಬರೀ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಹೋದರು. ನಾವು ಟ್ವಿಟರ್ ಕ್ಯಾಂಪೇನು ಅವು ಎಲ್ಲ ಮಾಡಿದ್ವಿ, ಯಾವುದೂ ಉಪಯೋಗ ಆಗಲಿಲ್ಲ. ಆದರೆ ಇವಾಗ ಮತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಮೊದಲು ನಾವು ನಿಮಗೆ ಸ್ಥಳೀಯ ಭಾಷಿಕರಿಗೆ ಈ ಸಂಬಂಧ ನೇಮಕಾತಿ ಹಾಗೂ ಮಾನವ ಸಂಪನ್ಮೂಲ ನೀತಿಗಳಲ್ಲಿ ಬದಲಾವಣೆಗೆ ಸೂಚಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಬದಲಾವಣೆಗೆ ಸೂಚಿಸಿದ್ದಾರೆ. ಯಾವ ಥರ ಸೂಚಿಸಿದ್ದಾರೆ? ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಕರ್ನಾಟಕದಲ್ಲಿರುವಂಥ ಯಾವುದೇ ಬ್ಯಾಂಕಿನಲ್ಲಿ ಕನ್ನಡಿಗರೇ ಫಸ್ಟ್ ಪ್ರಿಫರೆನ್ಸ್ ಇರಬೇಕು. ಅವ್ರಿಗೆ ಇಂತಿಷ್ಟು ರಿಸರ್ವೇಷನ್ ಆದರೂ ಕೊಡಿ, ಇಲ್ಲ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಅವರಿಗೆ ಅವಕಾಶ ಕೊಡಿ. ಸುಮ್ಮನೆ ಯಾವುದೋ ಒಂದು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಕೊಡೋದು, ನಾ ಯಾವುದೋ ಪಕ್ಷದ ಪರ ವಿರುದ್ಧವಾಗಿ ಮಾತಾಡೋದಿಲ್ಲಪ್ಪ, ನಿಮಗೆ ಮೊದಲಿಂದ ಗೊತ್ತಿದೆ. ನಮಗೆ ಯಾರು ಒಳ್ಳೇದು ಮಾಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಣ. ನಮ್ಮ ಧರ್ಮ ಜಾತಿ ಇವೆಲ್ಲ ಬೇಡ, ನಮಗೆ ಭಾಷೆ ಗಡಿ ಇವೆಲ್ಲ ಬೇಡ. ನಿನಗೆ ಹೊಟ್ಟೆ ಪಾಡಿದ್ರೆ ನಿನ್ನ ಧರ್ಮ, ನಿನ್ನ ಜಾತಿ, ನಿನ್ನ ಗಡಿ ಎಲ್ಲ. ನೀನು ಹೊಟ್ಟೆನೇ ಖಾಲಿ ಇತ್ತಂದ್ರೆ ಏನು ಯಾವುದಕ್ಕೆ ಹೋರಾಡ್ತೀನಿ ನೀನು? ಸೊ ಅದಕ್ಕಾಗಿ ಯುವಕರು ಜಾಗೃತರಾಗಿ, ಇವ್ರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರಂತ ಖುಷಿ ಆಗಬೇಡಿ, ಅದರ ಸತ್ಯಾಸತ್ಯತೆ ಅರಿತುಕೊಳ್ಳಿ. ಕನ್ನಡ ಪರ ಸಂಘಟನೆಗಳಿಗೆ ಇದನ್ನು ಮನವರಿಕೆ ಮಾಡಿ ತಿಳಿಸಿ, ಮೊದಲು ನಮ್ದು ಈ ಥರ ರೂಲ್ಸ್ ಇತ್ತು, ಇವರೇ ಬಂದು ಚೇಂಜ್ ಮಾಡಿದ್ದಾರೆ, ಮತ್ತೆ ಅದನ್ನೇ ಕೊಡ್ತಾನಂತ ಹೇಳಿದ್ದಾರೆ. ಕೊಡುವಾಗಲೇ ಇನ್ನೂ ತಿದ್ದುಪಡಿ ಏನೇನು ಸಾಧ್ಯತೆ ಐತಿ ಕನ್ನಡಿಗರಿಗೆ ಹೆಚ್ಚಿನ ಲಾಭ ಆಗೋ ಥರ ಅವ್ರು ತಿದ್ದುಪಡಿ ಮಾಡಲಿ. ಮತ್ತು MLA MP ಗಳ ಮೂಲಕ ಅವ್ರಿಗೆ ನಾವು ಅಪ್ರೋಚ್ ಮಾಡಿಸ್ಲಿ. ಯಾರ್ಯಾರು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇದ್ರೆ ಹೋಗಿ ಹೇಳ್ರಪ್ಪ, ನೀವು ವೈಯಕ್ತಿಕವಾಗಿ ತಿಳಿಸಿ ಹೇಳ್ರಿ. ಈ ಥರದ್ದು ವಿಡಿಯೋಗಳನ್ನು ತೋರಿಸ್ರಿ, ಗೊತ್ತಾಗುತ್ತೆ ಅವ್ರಿಗೆ. ಕನ್ನಡಿಗರಿಗೆ ಇದುವರೆಗೂ ಮೋಸ ಆಗಿದೆ, ಇನ್ನು ಮೇಲಾದರೂ ಇವರಿಂದ ನ್ಯಾಯ ಸಿಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಮತ್ತು ಎಲ್ಲರಿಗೂ ಖಂಡಿತ ನಿಮಗೆ ನ್ಯಾಯ ಸಿಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಎಲ್ಲರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸೋದು ಕರ್ತವ್ಯ ನಿಮ್ಮದು. ಜಾಗೃತಿ ಮೂಡಿಸಲ್ಲ ಅಂದರೆ ಅದು ನಿಮ್ಮ ಮನೆ ಬರ. ಓಕೆ, ಥ್ಯಾಂಕ್ ಯು.